ಮಥುರಾ. ಹಲೋ ಹಾಯ್, ನಾನು ನಿಮ್ಮ ತರಂಗ ವಿಶ್ವ. ಇದು ನಿಮ್ಮ ಎದಿತ್ ಫಿಲ್ಮ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್. ಇದು ಬರೀ ಸಿನಿಮಾಗಷ್ಟೇ ಮೀಸಲಾಗಿಲ್ಲ, ಎಲ್ಲ ಥರದ ಕಾರ್ಯಕ್ರಮಗಳಿಗೂ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ನಿಮಗೆ ಖುಷಿಯಾಗಿರಬೇಕು, ನೀವು ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಆ್ಯಂಡ್ ಇವತ್ತು ನನ್ನ ಗೆಳೆಯ, ಇವರು ಯಾರು ಅಂತ ಗೊತ್ತಾಯ್ತಲ್ಲ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಯ್ತಲ್ಲ? ಗೆಳೆಯ ಆಗಲೇ ಸ್ಟಾರ್ಟ್ ಮಾಡ್ಬಿಟ್ಟ. ಆ್ಯಕ್ಚುಲಿ ಎದಿತ್ ಫಿಲ್ಮ್ ಫ್ಯಾಕ್ಟ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಇನ್ನೊಂದು ಬಲಿ ಮಾಡೋಕ್ಕೆ ನಾವು ಬಂದಿದ್ದೀವಿ. ಅದು ಬಲಿಕಾ ಬಾಕ್ರ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ. ನಮಗೆ ಸಚಿನ್ ಥಾಮಸ್ ಅನ್ನೋರು ಹೇಳಿದ್ದಾರೆ, ಸ್ವರಶ್ರೀ ಅಂತ ಅವ್ರು ಇದ್ದಾರಂತೆ, ಅವ್ರಿಗೆ ಸಖತ್ತಾಗಿ ಬಲಿ ಹಾಕಿ ಅಂತ ಹೇಳಿದ್ದಾರೆ. ಸೊ ಬನ್ನಿ, ನಾವೀಗ ಕಾಲ್ ಮಾಡುವ ಉದ್ದೇಶ ಏನು ಅಂತಂದ್ರೆ, ಈ ಫೋಟೋ ತೆಗೆಸ್ಕೊಳ್ಳುವ ನೆಪದಲ್ಲಿ ಹೌದು ಇನ್ನೊಬ್ರು ತೋಟವನ್ನು ದಯವಿಟ್ಟು ಹಾಳು ಮಾಡಬೇಡಿ. ಯಾಕೆ ಗೊತ್ತಾ? ಅದು ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ, ಹೌದು, ಅದನ್ನು ಸಾಕಿರ್ತಾರೆ, ಮತ್ತು ಅವ್ರಿಗೆ ದುಡಿಮೆ ಇರುತ್ತೆ. ಯಾರ್ಯಾರ್ದೋ ತೋಟಕ್ಕೆ ಹೋಗೋದು, ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆಯೋದು ಇವೆಲ್ಲ ಮಾಡಕೂಡ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇರೋದು. ಅಂದರೆ ಒಂದು ಒಳ್ಳೆ ಕಾಸ್. ಓಕೆ. ಸೊ ಸಚಿನ್ ಥಾಮಸ್ ಅವರು ನಮ್ಗೆ ಹೇಳಿರೋ ಹಾಗೆ ಸೂರ್ಯಕಾಂತಿ ಒಳ್ಳೆ ಫೋಟೋಗ್ರಾಫರ್ ಕೂಡ. ಅವ್ರ ಫೋಟೋಸ್ ನೋಡಿ, ಒಳ್ಳೆ ಫೋಟೋಗ್ರಾಫರ್ಸ್. ಹೌದು, ಇದು ಸ್ಟುಡಿಯೋ ಅವ್ರದ್ದೇ, ಅವರು ಸ್ನೇಹಿತರದ್ದೇ. ಹಂಗನ್ಬಿಟ್ಟು ಹೇಳ್ತಾ ಇದೀವಿ ಅಂತಲ್ಲ. ಆ್ಯಕ್ಚುಲಿ ಫೋಟೋಗ್ರಾಫರ್ಗಳಿಗೆ ನಾವು ನಿಜವಾಗ್ಲೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಒಂದು ನಿಮಿಷ ನಗೋ, ಒಂದು ಸೆಕೆಂಡ್ ನಗೋ ಒಂದು ಫೋಟೋ ಲೈಫ್ ಲಾಂಗ್ ನೋಡ್ಕೊಂಡು ನಗ್ತಿರ್ತೀವಿ ಆ ಫೋಟೋನ. ಆ ಥರ ಒಳ್ಳೆ ಮೂಮೆಂಟ್ಗಳನ್ನ ಕೊಟ್ಟಿರ್ತಾರೆ, ನಮ್ಮನ್ನ ಒಳ್ಳೊಳ್ಳೆ ಅದ್ಭುತವಾದ ಕ್ಷಣಗಳನ್ನು ಸೆರೆ ಹಿಡಿದಿರ್ತಾರೆ. ಆ್ಯಂಡ್ ಅಷ್ಟು ನಗು ಅಷ್ಟೇ ಅಲ್ಲ, ಸಂತೋಷ ಅಷ್ಟೇ ಅಲ್ಲ, ಒಂದೊಂದು ಸರ್ತಿ ಎದೆ ಭಾರ ಆಗುತ್ತೆ. ಎಮೋಷ್ನಲ್, ತುಂಬ ಎಮೋಷನಲ್ ಆಗುವಂತಕ್ಕಂಥ ಫೋಟೋಸ್ನ ತೆಗಿತಾರೆ. ಖಂಡಿತ ಅಷ್ಟೊಂದು ಶಕ್ತಿ ಇದೆ ಒಂದು ಫೋಟೋಗೆ. ಒಂದು 100 ಪೇಜಲ್ಲಿ ನಾವು ಏನೋ ಒಂದು ಹೇಳೋ ತಾಕತ್ತು, ಶಕ್ತಿ ಇದೆ ಫೋಟೋಲ್ಲಿ, ಕತೆ ಹೇಳುತ್ತದು ಖಂಡಿತ. ಸೊ ಅಂತೆಲ್ಲ ಫೋಟೋಗ್ರಾಫರ್ಸ್ಗಳಿಗೋಸ್ಕರ ಈ ಸ್ಪೆಷಲ್ ನಾವು ಬಕ್ರನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಸ್ವರಶ್ರೀ ಅಂತ ಅವ್ರ ಹೆಸರು. ಥಾಮಸ್ ಅವರು ನಂಬರ್ ಕೊಟ್ಟಿದ್ದಾರೆ. ಓಕೆ, ಈಗೇನಾಗುತ್ತೆ, ನೀನು ಓನರ್ ತಂದು ಮತ್ತೆ ಅಲ್ಲೇ ರೆಕಾರ್ಡ್ ಆಗುತ್ತಾ ಏನು ಇದಾ? ಅದು ರೆಕಾರ್ಡಿಂಗ್ ಅಂತ ಬಂದ್ಬಿಡ. ಹಾಂ, ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಯಾಕೆ? ದಯವಿಟ್ಟು ನಂತರ ನೀವು ಹೇಳ್ದಾದ್ರೂ ಮಾಡ್ತೀನಿ. ಆಗುತ್ತೆ ಈ ಥರ ಒಂದೊಂದು ಸರ್ತಿ. ಹೌದು. ಏನು ಇಮಿಡಿಯೇಟಾಗಿ ಬಕರಗಳಾಗ್ಬಿಡ್ತಾರ? ಒಂದೊಂದ್ಸಲ ಬಲಿಗೆ ಕುರಿ ಒದ್ರೋದೇ ಇಲ್ಲ, ಭಾಳ ಅಲ್ಲಿ ತಡ ಮಾಡುತ್ತೆ ಒಂದೊಂದು ಸರ್ತಿ. ಅದೊಂದು ಸಿನಿಮಾನೇ ಇದೆಯಲ್ಲ? ಹೌದು, ಯಾವುದದು ಸಿನಿಮಾ? ಲೇಟೆಸ್ಟ್ ರಂಗನ್ ರಘುವರೆಲ್ಲ ಮಾಡಿ. ಹಾಂ, ಹೌದು. ಟಗರು ಪಲ್ಯ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಸದ್ಯಕ್ಕೆ ನಾವು ಎಷ್ಟೇ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಈಗ ಥಾಮಸ್ ಅವ್ರ ಫೋನಿಂದ ನಾವು ಕಾಲ್ ಮಾಡಿ ಕೊಡ್ತೀವಿ ನೋಡಿ ಡೋಸ್. ಮಾಂಜ ಏನು ಮರ್ಯಾದೆನೇ ಇಲ್ವಾ ನಿಮಗೂ? ನನ್ನ ರೆಸ್ಪೆಕ್ಟು. ಇಷ್ಟೊಂದು ನೋಡೋಣ ಈ ಸತಿನಾದರೂ ಎತ್ತುತ್ತಾರ ಅಂತ. ಹಲೋ ಹಲೋ, ಹಲೋ, ಹೇಳಿ. ಇದು ಬೆಳಗ್ಗೆ ನಮ್ಮ ತೋಟದಲ್ಲಿ ಬಂದ್ಬಿಟ್ಟು ನೀವು ಇದು ಮಾಡಿದ್ರಲ್ಲ, ಅವರ ನೀವು ಮಾತಾಡ್ತಾ ಇರೋದು? ಸಾರಿ, ನೀವು ಯಾರು ಹೇಳಿ ಮಾತಾಡ್ತಾ ಇರೋದು? ಸ್ವರ ಅಂತ ಮಾತಾಡ್ತಿರೋದು ಸರ್. ಹಾಂ, ಬೆಳಗ್ಗೆ ಕೆಂಪು ಕಲರ್ ಸ್ವಿಫ್ಟ್ ಕಾರಲ್ಲಿ ಬಂದ್ಬಿಟ್ಟು ಅಲ್ಲ, ಇದು ಮಾಡಿದ್ರಲ್ಲ ಅವರ? ಕಾರಲ್ಲ. ಹಾಂ, ಎಲ್ಲಿ ಹಾ? ಬಂದ್ಬಿಟ್ಟು ಇಲ್ಲಿ ನಮ್ಮದು ತೋಟ ಬಂದು ಇಲ್ಲಿ ಮಂಟಕಳ್ಳಿ ಏರ್ಪೋರ್ಟ್ ಹಿಂಭಾಗ ಬರೋದು. ಓಕೆ ಓಕೆ ಹಾಂ, ಓಕೆ, ಹೇಳಿ ಹಾಂ, ಹೇಳಿ. ಅದೇ ಈಗ ನೀವೇ ಬಂದಿರೋರು, ಯಾರೋ ನೀವು ಬಂದಿದ್ದು? ಇಬ್ರು ಬಂದಿದ್ವಿ ಸರ್, ಕ್ಯಾಮ್ರಾಮನ್ ಮತ್ತೆ ಮಾಡೆಲ್. ಹಾಂ ಹಾಂ ಹಾಂ, ಸರಿ. ಯಾರು ಕೇಳ್ಕೊ ಬಂದಿದ್ರಿ ನೀವು? ಅಲ್ಲಿ ಕೇಳಕ್ಕೆ ಅಂತಾನು ಯಾರು ಇಟ್ಟಿಲ್ಲ. ಹಂಗಾರೆ ನೀವು ಬಂದು ಕೇಳ್ತೀರ ಅಂದ್ಬಿಟ್ಟು ನಾನು 5:15 ಎದ್ದು ಬಂದ್ಬಿಟ್ಟು ಬೆಡ್ಶೀಟ್ ಹಾಕ ಬಂದು ಗೇಟ್ ಹತ್ರ ಕೂತಿರ ನಾನು. ಎಲ್ಲಿ 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 ನೀವು ಮಾತಾಡ್ತಿರೋದು? ಯಾವ ಜಾಗಕ್ಕೆ ಮಾತಾಡ್ತಿರೋದು? ನಾನು ದೊರೆ ಅಂತ ಅಂದ್ಬಿಟ್ಟು ತೋಟದ ಓನರೇ ಮಾತಾಡ್ತಾ ಇರೋದು. ನಾವಿಲ್ಲಿ ಬಂದೀವಿ, ನಾವಿಲ್ಲಿ ಅದ್ಯಾರೋ ನಿಮ್ಮ ಜೊತೆ ಬಂದಿದ್ರಲ್ಲ ಇನ್ನೊಬ್ರು. ಹಾ, ಹಾಂ, ಫೋಟೋಗ್ರಾಫರು.
ನಮ್ಮ CC ಕ್ಯಾಮ್ರಾದಲ್ಲೆಲ್ಲ ಇದಾಗದೆ. ಯಾರು ಕೇಳ್ಕ ಬಂದಿದ್ರಿ ಅಂತ ನಾನು ಫಸ್ಟ್ ಕೇಳ್ತಾ ಇರೋದು. ಹೂವು ಎಲ್ಲ ಕಿತ್ಕೊಂಡು ಇದ್ ಮಾಡ್ಕೊಂಡು ಎಲ್ಲಾನು ಒಳ್ಳೆ ದನಗಳು ಹಸಗಳೆಲ್ಲ ಮಾಡ್ತಾವಲ್ಲ ಹೊಲಕ್ ನುಕ್ಕೊಂಡು ಅಣ್ಣ ಆ ಹೂವನ್ನ ಕಿತ್ಬಿಟ್ಟು ಕಿವಿಗೆ ಹಾಕೊಂಡಿದ್ದು ಎಲ್ಲ ನೋಡಿವಿ ನಾವು. ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿವಿ ನಮ್ಮ ತೋಟಕ್ಕೆ ಬನ್ನಿ ಅಂತ ನಿಮ್ಗೆ ನಾವು ಎಲ್ಲ ಅಡಿಕೆ ಕೊಟ್ಬಿಟ್ಟು ಕರೆದಿದ್ದು ನಾವು. ಮತ್ತೆ ಫೋನ್ ಮಾಡಿದ್ರು ಫೋನ್ ಎತ್ತದ್ ಕಲ್ತ್ಕೊಳ್ಳಿ. ಎಷ್ಟವ ಫೋನ್ ಮಾಡೋದು ಕಳ್ರನ್ ಬಂದಿರೋ ನೀವು ಎಲ್ಲ ಫೋಟೋ ಹೊಡ್ಕೊ ಹೋಗಿರೋರು. ಏನ್ ಹೇಳ್ಬೇಕು ಅಂತ ಗೊತ್ತಾಗ ವಿದ್ಯಾವಂತರಂಗ್ ಕಾಣ್ತೀರಿ, ಓದಿರೋಂಗೆ ಕಾರಲ್ಲೆಲ್ಲ ಬರ್ತೀರಿ, ಇಷ್ಟು ಗೊತ್ತಾಗಲ್ವಾ? ಬಾಯ್ ಬಿಡಿ. ಬಾಯ್ ಬಿಡಕ್ಕೇನು ಸರ್, ಎಲ್ರು ಅವ್ರ ಲೈಫಲ್ಲಿ ಅವ್ರ ಬಿಸಿ ಇರ್ತಾರೆ. ಮಲ್ಗಿದ್ವಿ ನಾವು, ನನಗೆ ಹುಷಾರಿದ್ದಿಲ್ಲ. ಹುಷಾರಿಲ್ಲದವರು ಬೆಚ್ಚಗೆ ರಗ್ಗ ಒಸ್ಕೊಂಡು ಮನೇಲಿ ಬಿತ್ಕೋಬೇಕು. ನಮ್ ತೋಟಕ್ಕೆ ಯಾಕೆ ಬರ್ಬೇಕು? ಅಲ್ಲ ಕಣನ, ಬೆಳಿಗ್ಗೆ 6:45ಗೆ ಬಂದು 7:30 ಗಂಟೆ ಇದ್ದು ಇವತ್ತು ಫೋಟೋ ಶೂಟ್ ಮಾಡಿಸ್ಕೊಂಡು ಈ ಮಧ್ಯಾಹ್ನಕ್ಕೆ ಹುಷಾರಿಲ್ವೇ? ನಾಟಕಗಳು ಇವೆಲ್ಲ ನಮ್ಗೆ ಗೊತ್ತಿಲ್ಲ ಪ್ಯಾಟರ್ದು. ಸರ್ ಲೈಫ್ ಅಲ್ಲಿ ಬೇರೆಯವ್ರಿಗೆ ಏನಾಗ್ತಿದೆ ಅನ್ನೋದು ನೀವ್ ಮಾತಾಡಕ್ ನಿಮ್ಗೆ ಯಾವ್ದೇ ತರಹದ ರೈಟ್ಸ್ ಇಲ್ಲ. ಹಂಗೆ ರೈಟು ಲೆಫ್ಟು ಮಾತಾಡವ. ಅಲ್ಲಿ ಯಾರಾದ್ರೂ ಹೇಳ್ತಾ ಇದೀನಲ್ಲ, ಕನ್ನಡದಲ್ಲಿ ಹೇಳ್ತಾ ಇದೀನಿ, ಅಲ್ಲಿ ಯಾರಾದ್ರೂ ಇದ್ದಿದ್ರೆ ನಾವ್ ಕೇಳ್ಕೊಂಡೆ ಒಳಗ್ ನುಗ್ತಾ ಇದ್ವಿ. ನುಗ್ಗ ದನಗಳು ನಿಯತ್ತು ನಮ್ಗೂ ಕೊಟ್ಟಿದ್ದಾನೆ ದೇವ್ರು, ನಮ್ಗೆ ಅಷ್ಟು ಬುದ್ಧಿನೂ ಕೊಟ್ಟಿದ್ದಾನೆ ದೇವ್ರು. ನಮ್ ಫ್ಯಾಮಿಲಿಲೂ ನಾವು ಗಿಡ ಎಲ್ಲ ಬೆಳೆಸ್ತೀವಿ, ನಮ್ಗೂ ತೋಟಗಾಡಿರುತ್ತೆ, ನಮ್ಗೂ ಗೊತ್ತಿದೆ. ನಿಮ್ ತೋಟದಲ್ಲಿ ಒದ್ದಾಡ್ಕೊಂಡ್ ಬಿದ್ದಾಡ್ಕೊಂಡ್ ತಕೊಳ್ಳಿ. ನಮ್ ಹೂವು ಪವೆಲ್ಲ ಕಿತ್ಕೊಂಡು ಯಾವ ಎಲ್ಲಿ ತಿರ್ಕತಾವ ಎಲ್ಲಾನು ಉಲ್ಟಾ ಪಲ್ಟ. ಸೂರ್ಯನ ನೋಡ್ತಿಲ್ಲ ಅವು. ಫಸ್ಟ್ ಯಾರು ಮಾಡ್ತಾರ ಅವ್ರಿಗೆ ಹೇಳಿ ಸರ್. ಯಾರು? ನಮ್ಗಿಂತ 1000 ಜನ ಬಂದ್ ತಕೊಂಡ್ ಹೋಗ್ತಾರಲ್ಲಿ. ನಾವ್ ಯಾವ ತರ ತೆಗಿದ್ವಿ ಅಂತ ಅದನ್ನ ನೋಡಿ. ನೀವು ಕಿತ್ತಿರೋದು ನೀವು ಬಿಟ್ಟಿರೋದು ಎಲ್ಲ ನಾವು ನೋಡ್ಬಿಟ್ಟೆ ಮಾತಾಡ್ತಿರೋದು. ಆಯ್ತು ಸರ್, ಈಗ ಇಡೀ ದೇಶದಲ್ಲಿ ಇನ್ನೊಬ್ರು ಮಾಡಿರೋದನ್ನ ಇನ್ನೊಬ್ರು ಯೂಸ್ ಮಾಡ್ತಿರೋದು. ಕಂಡವ್ರ ಕಳ್ಳ ಅನ್ನೋದ್ಕಿಂತ ಫಸ್ಟ್ ಎಲ್ರು ಇನ್ನೊಬ್ರದಲ್ಲ ಇನ್ನೊಬ್ರದ್ದು ಕಿತ್ಕೊಂಡೇ ಮಾಡ್ತಿರೋದು. ಇನ್ನೊಬ್ರು ಕಿತ್ಕೊಂಡೇ ಬಾಳ್ಕೊಂಡಿರ್ತಾವ. ನೀವು ನಮ್ ತೋಟದಲ್ಲಿ ನೀವ್ಯಾಕ್ ಬಂದ್ರಿ? ಕರ್ದಿದ್ನೋ ನಾವು ಬವ್ವ ಬಂದ್ ಕಿತ್ಕೊಳ್ಳಿ ಅಂತ. ಸರ್ ಅದನ್ನೇ ಹೇಳ್ತಾ ಇಲ್ವಾ, ಅಲ್ಲಿ ಯಾರಾದ್ರೂ ಇದ್ದಿದ್ರೆ ನಾವ್ ಕೇಳ್ಕೊಂಡೇ ಒಳಗ್ ಹೋಗ್ತಾ ಇದ್ವಿ. ಆಮೇಕೆ ಇರ್ಲಿ ಕೇಳವ. ಅಲ್ಲಿ ನಮ್ ತೋಟಕ್ಕೆ ಇವ್ನಿಗೆ 300 ರೂಪಾಯಿ ಕೊಟ್ಟಿದ್ದೀರಾ, ಅವ್ನು ಕೇಳ್ಬೇಕಾಯ್ತಾನೆ. ಅವ್ನು ಕೇಳ್ಬಿಟ್ಟು ಓನರ್ ಯಾರೋ ಪರ್ಮಿಷನ್ ತಗೋಬೇಕಾನೆ. ಸಂಬಳ ಈಗ 9,000 ಮಾಡೋ ತಿಳ್ಕೊಂಡ್ ಕೂತಾವ. ನಮ್ದೆಲ್ಲ ಶೂಟ್ ಆದ್ಮೇಲೆ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಬಂದಿದ್ದು ಸರ್ ಅವರು. ನಾವ್ ಕೇಳಿಲ್ವಾ? ಕೇಳಿ ಅವ್ರಿಗೆ. ನೀವು ಪರ್ಮಿಷನ್ ತಗೊಳ್ದಿರ ಹೆಂಗ್ ಮಾಡಿದ್ರಿ? ಅವ್ರು ಬಂದು ನಮಗ್ ರೇಗಾಡಿ ಸಿಕ್ಕೇನೆ ನಾವ್ ಕೇಳಿದ್ವಿ, ಇಲ್ಲಿ ಯಾರು ಇದ್ದಿಲ್ಲ, ನಮಗ್ ಒಳಗ್ ನುಗ್ಬೇಕಾರೇನು ಯಾರು ಇದ್ದಿಲ್ಲ ಅಂತಾನೆ ಹೇಳಿದ್ವಿ. ನಾವು ಡೈರೆಕ್ಟ್ ಆಗಿ ಹೇಳಿದ್ವಿ ಅವ್ರಿಗೆ. ನೀವು ನಮ್ಗೆ ಅವ್ನ್ ಫೋನ್ ತಕೊಂಡು ಎಲ್ಲ ನಿಮ್ ಫೋನಲ್ಲೇ ನಮ್ ಫೋನ್ ಹೊಡಿಬೇಕಾಯ್ತು ಅವಲೇ. ಆಯ್ತು ಬಿಡಿ ಸರ್, ತಪ್ಪಾಯ್ತು, ಮಾಡಲ್ಲ. ಏನ್ ಮಾಡಲ್ಲ? ಮಾಡೋದೆಲ್ಲ ಮಾಡ್ಬಿಟ್ಟು ದನ ನುಗ್ಗಂಗ್ ಎಲ್ಲ ಹಾಳು ಮಾಡ್ಬಿಟ್ಟು ಏನ್ ಮಾಡಕ್ಕಾಗತ್ತೆ? ನಿಮ್ ಜೊತೆ ಬಂದಿದ್ದಲ್ಲ, ಇಲ್ಲಿ ಬಂದಿವಿ ನಾವು, ಜಾಗ ಹುಡುಕ್ತೇವೆ, ಇಲ್ಲಿ ಹಾಸ್ಪಿಟ್ಲ್ ತಗೊಂಡಿದೀವಿ, ಜಾಗ ಸಿಗ್ತಾ ಇಲ್ಲ ಇಲ್ಲಿ. ನಾವೇನ್ ಮಾಡ್ಬೇಕು ಸರಿ? ನಮಗ್ ಲಾಸ್ ಆಗದೆ, ನಮಗೆ ಲಾಸ್ ಆಗದೆ. ಸಾರಿ ಅಂತ ಕೇಳ್ತಾ ಇದೀವಲ್ವಾ, ಸಾರಿ ಮತ್ತೆ ಮಾಡಲ್ಲ. ಈಗ ನಾನು ಬಂದು ನಿಮ್ಗೆ ಮೊಕ್ಕಕ್ಕೆ ತುಪ್ಪಕ್ಕಂತ ಉಳಿದ್ಬಿಟ್ಟು ಸಾರಿ ಅಂದ್ರೆ ನಡೀತಾ? ಒಪ್ಕೋತೀರ ನೀವು? ನಾವು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ನಾನೇ ಕೇಳ್ತಾ ಇದ್ನಲ್ವ ಈಗ ನಿಮ್ಗೆ. ನಾವು ಇವತ್ತು ನೆಟ್ರು, ಬೆಳಗ್ಗೆ ನೆಟ್ರು, ಮಧ್ಯಾಹ್ನ ಬಂದ್ಬಿಡಕ್ಕಿಲ್ಲ ಹೂವು. ನಾವು ಎಲ್ಲ ಇನ್ಫಾರ್ಮೇಶನ್ ತಗೊಂಡಿರೋದು CCTV-ನಾಗೆ. ಈ ಬೆಳಿಗ್ಗೆ 6 ಗಂಟೆ 15 ನಿಮಿಷಕ್ಕೆ ಬಂದು 7 ಗಂಟೆ 3 ನಿಮಿಷಕ್ಕೆ ಹೋಗಿದ್ದ ಗಾಡಿ ನಂಬರ್ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡಿವಿ. ಇಲ್ಲಿ KH05 MS ಪಕ್ಕದಲ್ಲಿ 8844. ನಿಮ್ದೆಲ್ಲ ಆಟಗಳು ಆಡಿರ ನೀವು? ಏನು ಯಾಕೆ ಸರ್ ನಾವ್ ಆಡೋದು? ಆಟ ಯಾಕೆ ಸರ್ ಆಡ್ತೀವಿ? ಮತ್ತೆ ಏನ್ ಶೂಟಿಂಗ್ ಪ್ಲೇಸ್ ಕೇಳ್ತಾ ನಮ್ದು? ಶೂಟಿಂಗ್ ಮಾಡಿದಾವ ನಾವು, ಬೋಲ್ಡ್ ಹಾಕಿದ್ವಿ, ಎಲ್ಲರೂ ಬಂದು ಫೋಟೋ ಹೊಡ್ಕೊಳ್ಳಿ ಅನ್ಬಿಟ್ಟು. ಸರ್ ಅದೇ ಇಲ್ಲಿಗೆ ನಿಮ್ಗೆ ಇನ್ನೊಂದು 1 ಲಕ್ಷ ಕೊಟ್ಬಿಟ್ಟು ಯಾರೊಬ್ರು ಸೆಲೆಬ್ರಿಟಿ ಬಂದ್ಬಿಟ್ಟು ಮಾಡ್ತಾರೆ ಅಂತಂದ್ರೆ ಬಿಟ್ಕೊಟ್ಬಿಡ್ತೀರಲ್ವಾ ಸರ್ ನೀವು? ಯಾವ ಸೆಲೆಬ್ರಿಟಿ? ನಾವಿದ್ರೆ ಸೆಲೆಬ್ರಿಟಿ, ಇಲ್ಲ ಸಕ್ರ ರೊಟ್ಟಿ ಎಲ್ಲರೂ ತಿಳ್ಕೊಳ್ಳೋದು. ಸರ್ ಅದನ್ನೇ ನಾನು ಹೇಳ್ತಿರೋದು, ಎಲ್ರದ್ದು ಅವ್ರವ್ರ ನಿಯತ್ತಲ್ಲೇ ಮಾಡೋದು. ನಾನೇ ಹೇಳ್ತಾ ಇದ್ನಲ್ಲ, ಅದು ಯಾರು ಇದ್ರೆ ನಾವು ನಿಜವಾಗ್ಲೂ ಕೇಳ್ಕೊಂಡೆ ಒಳಗ್ ಹೋಗ್ತಾ ಇದ್ದಿತ್ತು. ಇಲ್ಲ ಅನ್ಬಿಟ್ಟು ನುಗ್ಬಿಡೋದು, ದನ ನುಗ್ಗಾಗ ನೀವು. ಸರ್ ನುಗ್ಬಿಡೋದು ಇನ್ನೇನ್ ಮತ್ತೆ ಸರ್? ನಾಯಿನೂ ನುಗ್ಗುತ್ತೆ, ದನ ನುಗ್ಗುತ್ತೆ ಸರ್. ಅಂದ್ರೆ ನಾಯಿ ಕೆಟ್ಟವ್ರು ನೀವು? ಸರ್ ಅದನ್ನೇ ನಾನು ಹೇಳ್ತಿರೋದು, ತಲೆ ಎಲ್ಲದಕ್ಕೂ ಎಷ್ಟಿರ್ಬೇಕು ಅಷ್ಟೇ ಓಡೋದು. ಮತ್ತೆ ಅಲ್ಲಿ ಯಾರು ಇದ್ದಿದ್ರೆ ಕೇಳ್ತಿದ್ರಿ, ಯಾರು ಇದ್ದಿಲ್ಲ. ಇಲ್ಲ ಕಣವ, ಈಗ ನನ್ನೊಂದು ಮಾತು ಕೇಳವ. ನಿಮ್ ತೋಟ ಅದೇ ಅಲ್ವಾ?
ನಾನ್ ಹೇಳ್ತಾ ಅಲ್ಲ ನಾನು ಹೇಳೋ ದೋಸೆ ಕೇಳುವ ನಾನು ಹೇಳೋ ದೋಸೆ ಕೇಳು ನಿಂದು ತೋಟ ಐತವಾ ಓಕೆ ನಿಮ್ ತೋಟದಲ್ಲಿ ಮಾವಿನಕಾಯಿ ಮರ ಐತೆ ಅಂದ್ಕೊಳ್ಳಿ ಇಷ್ಟ ಆಯ್ತು ಬಂದ್ ಹಂಗೆ ಕಿತ್ಕೊಂಡು ಗುಡ್ಡೆ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ನಿಂಗೆ ಹೆಂಗ್ ಅನ್ಸ್ತದೆ ಎಲ್ರದು ಒಂದೇ ದಿನ ಲೈಫ್ ಇರೋದು ಇವತ್ ಬದುಕಿರ್ತೀವ ನಾಳೆ ಬದುಕಿರ್ತೀವ ಗೊತ್ತಿಲ್ಲ ಸರ್ ಹಂಗಾಗಿ ಬಂದು ಕಿತ್ಕೊಂಡು ಹೋಗಿ ಅಂತ ಹೇಳ್ತಾರ ನೀವು ಏನ್ ಅನ್ಸುತ್ತೆ ಅದನ್ನ ಮಾಡ್ಬೇಕಲ್ವಾ ಹೇಳಿ ನೀವ್ ಹೇಳಿ ನಮ್ಗೆ ಈಗ ನಾಳೆ ಚಿನ್ನ ಬೇಕು ಅಂತ ಕಾಯ್ತಾ ಇರ್ತೀರಾ ಚಿನ್ನಕ್ಕೋಸ್ಕರ ಎಷ್ಟೊಂದೆಲ್ಲ ಮಾಡ್ತೀರಾ ಲೈಫ್ ಅಲ್ಲಿ ಇವತ್ತೆಲ್ಲ ನಾಳೆ ನಿಮಗ್ ಸಿಕ್ತು ಅಂತಂದ್ರೆ ಏನಾದ್ರು ಕೊಡಿ ಅಂತ ಅಂದ ತಕ್ಷಣ ಕೊಟ್ಟೆ ಬಿಡಲ್ವಾ ನಾವು ಭೂಮಿನೇ ಚಿನ್ನ ಅನ್ಕೊಂಡ್ರವು 1 ಜನ 2 ಜನ ಅಲ್ಲ 3 ಜನ ಬಂದಿರೋದು ನೀವು ಎಲ್ಲ ರೆಕಾರ್ಡ್ ಅದೇ ತಕೊಂಡವ ಇಲ್ಲಿ ಟೇಷನ್ಗೆ ಹೋಯ್ತು ಅಂದ್ರೆ ಅಲ್ಲಿ ಸರಿಗಿರಕ್ಕಿಲ್ಲ ಇವೆಲ್ಲ ಇಲ್ಲಿ ಗಂಡ ಗುಂಡಿ ಮಾಡಿದ್ರೆ ನಾವು ಒಳ್ಳೆ ರೀತಿಯಿಂದ ಏನೋ ಹೆಣ್ಮಗ ಅನ್ಕೊಂಡ್ ಮಾತಾಡಿದ್ರೆ ಇವಾಗ ಅಣ್ಣ ಈಗ ಸ್ಟೇಷನ್ ಕರ್ಕೊಂಡು ಹೋಗುವ ಹೆಣ್ಮಗು ಆಗಿ ನಾನ್ ನಿಮ್ಗೆ ಇನ್ನೆಷ್ಟು ರೆಸ್ಪೆಕ್ಟ್ ಕೊಟ್ಟು ಆಯ್ತು ತಪ್ಪಾಯ್ತು ಸಾರಿ ಅಲ್ಲಿ ಯಾರು ಇರ್ಲಿಲ್ಲ ಅಂತ ಕೇಳ್ತಾ ಇದೀನಿ ಸರ್ ನಾನೇನ್ ಜಗಳ ಅವೆಲ್ಲ ನಮ್ಗೀಗ ಆ ಫೋಟೋಗ್ರಾಫರ್ನ ಕರ್ಕೊಂಡ್ಬಂದು ಕುಂಡಿಸ್ಕೊಂಡಿವಿ ನಮ್ ಲಾಸ್ ಆಗದೆ ಈ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು ಅಂತ ಕಾಯ್ತಾ ಇವಿ ಬಿಡೋಣ ಇಷ್ಟು ಮಾತಾಡಿದ್ಮೇಲೆ ನಮ್ಗೆ ಎಲ್ಲಿ ಮರ್ವಾದ ಸಿಕ್ತು ಹೋಗಿ ಮಾಡೇ ಬಿಡೋಣ ನಮ್ಮ ಹತ್ರ ಏನು ಎಲ್ಲ ಆಧಾರ ಇಲ್ವಾ ನಾವು ಕಳ್ರ ಇವ್ರು ಕಳ್ರ CCTV ಅದೇ ಅಲ್ಲ ಎಲ್ಲ ಸರ್ ಇಲ್ಲಿ ಕಳ್ತನ ಏನ್ ಸರ್ ಆಗಿದೆ ನಾವೊಂದ್ ಮಾತು ಹೇಳಿ ಹಾಳಾಗದೆ ಗದ್ದೆ ಮೇಲೆ ಒಳ್ಳೆ ದೊಡ್ಡದನ್ನ ನಡ್ಕೊಂಡು ಹೋಗಿ ನಾನು ನಡ್ಕೊ ಹೋಗ್ಬಿಟ್ಟು ಹೂವೆಲ್ಲ ಕಿತ್ ಮಾಡಿಕೊಂಡು ಹೂವು ಕೀಳಕ್ ನೀವು ಬೆಳೆಸಿದ್ರ ನೀರ್ ಹಾಕಿದ್ರ ಬಂದು ಗೊಬ್ಬರ ಹಾಕಿದ್ರ ಗೊಬ್ಬರ ಬೇಡ ಬೇರೆ ತರ ಹೋಯ್ತು ಇದಾಕಿ ಏನ್ ಮಾಡಿದ್ರಿ ನೀವು ಹೂವು ಕಿತ್ರಲ್ಲ ನಮಗ್ ಗೊತ್ತಿಲ್ಲ ಸರ್ ಅದ್ ಬೇರೆ ಕಿವಿ ಮೇಲೆ ಮಡಿಕೊಂಡು ಅಲ್ಲೇ ಫೋಟೋ ತೆಗೆಸ್ಕೊತಾ ಇರೋದು ನೋಡಿ ಕಿವಿ ಮಾಡಿಸ್ಕೊಂಡಿರೋದು ಹಿಂಗೆಲ್ಲ ಫೋಟೋ ಕಿವಿನಲ್ಲಿ ಇದು ಹೂವು ಮಡಿಕೊಂಡು ನೀವು ನಮ್ಮ ಹೂವನ್ನ ನೀವು ಫೋಟೋ ತಕೊಂಡೋಗಿ ಯಾಕೆ ಕಿತ್ತಿದ್ದು ನಮ್ದು ಯಾಕೆ ಕಿತ್ರಿ ಹೂವು ಕೀಳಕ್ ಯಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ನಾವು ಕೀಳೋದಿದ್ವಾ ತಕೊಂಡೋಗಿ ಫೋಟೋವ ಯಾಕೆ ಕಿತ್ರಿ ನಮ್ದು ಹೇಳಿ ನಾವು ಕೇಳ್ತಿರೋದು ನ್ಯಾಯ ಆಯ್ತಾ ಇಲ್ವಾ ನ್ಯಾಯ ಇಲ್ಲ ಅಂದ್ರೆ ನಾನೇ ಹೇಳ್ತಾ ಇದ್ನಲ್ವಾ ಸರ್ ಇದೆ ನೀವು ಇದೇ ತರ ಸನ್ಫ್ಲವರ್ ಎಲ್ಲ ಇನ್ನ ಯಾವ್ದೋ ಬೇರೆ ಹೂವೆಲ್ಲ ಬೆಳೆಸ್ತಾ ಇದ್ರಿ ಅದನ್ನ ಇಟ್ಬಿಟ್ಟು ಮದ್ವೆಲಿ ಕಾಲ್ ನಡ್ಕೊಂಡು ಹೋಗೋ ಜಾಗದಲ್ಲಿ ಆಗ್ತಾರೆ ನಮಗ್ ಹೊಟ್ಟೆ ಉರಿಯುತ್ತೆ ಸರ್ ಏನ್ ಗೊತ್ತೇನವ ನನ್ಗೂ ಗೊತ್ತು ಸರ್ ನೀವ್ ಹೇಳ್ತೀರ ತುಂಬಾ ಕಷ್ಟ ಆಯ್ತದೆ ಒಬ್ಬರಿಗೆ ನನ್ ಮಗಿಗೆ ಮದುವೆ ಮಾಡಿಸಿ ಸಾಲ ಮಾಡಿದೀನವ ಊರವರೆಲ್ಲ ಹಿಂಗೆ ಒಬ್ಬೊಬ್ರು ಬಂದು ಹೂಗಲ್ಲ ನನ್ನೆಲ್ಲ ಕಿತ್ಕೊಂಡು ಹೊಂಟದ್ರೆ ನಾನು ಎಲ್ಲೋಗ್ಬೇಕವ ನೀನ್ ಹತ್ರ ನಾನು ಹೊತ್ಬಿಡ್ತೀನಿ ಕಣ ಅಪ್ಪ ನನ್ ಸಾಲ ತೀರ್ಸಕ್ ಆಯ್ತಲ್ಲ ಇವರೆಲ್ಲ ಕೊಡ್ತಾರೆ ಸುಮಾರು ಊರೊಳಗೂ ತುಂಬಾ ದುಃಖ ಆಯ್ತದ ಕಣವ ಅರ್ಥ ಆಗುತ್ತೆ ಸರ್ ನನ್ಗೆ ಅರ್ಥ ಆಗುತ್ತೆ ಅದಕ್ಕೆ ನಾನು ಇಷ್ಟು ಮೆತ್ತ ಇಲ್ಲ ಇನ್ಯಾರೋ ಸೌಕಾರ ಇದ್ದಿದ್ದು ನಾನು ಬಾಯಿ ಬಂದಾಗ ಹೋಗುದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಕೊಟ್ಟಿದ್ವಿ ಸರ್ ನಾವು ನಾನೇ ಮಾತಾಡ್ತಾ ಇದ್ನಲ್ವಾ ನಿಮ್ ಹತ್ರ ನಂಗೆ ಲಾಸ್ ಆಗದೆ ಏನಾದ್ರು ಕೊಟ್ಟಾಗವ ಸರಿ ಸರ್ ನಾ ಮಾತಾಡ್ತೀನಿ ಅವ್ರ ಜೊತೆ ನಮ್ಮವ್ರ ಜೊತೆ ಎಷ್ಟಾಗುತ್ತೆ ನಾವು ಕೊಡ್ತೀವಿ ಸರ್ ನಾವು ನಿಮ್ ತರ ಸ್ವಲ್ಪ ಓದಿ ಬಂದು ಮಾಡ್ತಿರೋದು ಸರ್ ಅದಕ್ಕೆ ನಾವು ಏನೋ ಮಾಡ್ಬೇಕು ಲೈಫ್ ಅಲ್ಲಿ ಅಂತ ಇರೋದನ್ನೇ ತಾನೇ ಸರ್ ನಾವು ಯೂಸ್ ಮಾಡ್ಕೊಂಡ್ ಬರ್ಬೇಕಾಗ್ತದೆ ನಿನ್ ಕೈ ಮುಗಿತೇನವ ದುಡ್ಡು ಕೊಟ್ಟವ್ರು ಮಾಡಿಸ್ಕೊತಾ ಇರ್ತಾರೆ ಸರ್ ನಾವು ದುಡ್ಡು ಕೊಟ್ಟು ಅವ್ರಿಗೆ ದೇವ್ರಾಣೆಗೂ ಕೊಡಕ್ಕಿಲ್ಲ ಕಣವ ಯಾವ ಪಿಕ್ಚರ್ ತೆಗಿತಾರಲ್ಲ ಅವ್ರಿಗೂ ಕೊಡಕ್ಕಿಲ್ಲ ಕಣವ ಬಂದವ್ರು ಊರವರೆಲ್ಲ ಗಾಡಿ ನಿಲ್ಸ್ತಾರೆ ಅವ್ರ ತೋಟ ತರ ನಿಲ್ಸ್ಕೊಂಡು ನಮ್ದೆಲ್ಲ ಕಿತ್ಕೊಂಡು ಹೋಯ್ತಾರೆ ಕಣವ ಒಬ್ರಿಗೆ ಹೇಳ್ಬೋದು ಇಬ್ರಿಗೆ ಹೇಳ್ಬೋದು ಊರವ್ರಿಗೆಲ್ಲ ಹೆಂಗ್ ಹೇಳದೆ ಅಲ್ಬೇಡಿ ಸರ್ ಅಲ್ಬೇಡಿ ದುಃಖ ಆಯ್ತ ಕಣವ ಹೇಳ್ತೀನಿ ಸರ್ ಹೇಳ್ತೀನಿ ನಮ್ ಕಡೆಯಿಂದ ಎಷ್ಟು ಕೊಡಕ್ ಆಗತ್ ಕೊಡ್ತೀವಿ ಯಪ್ಪ ಈಗ ನಂಗೆ ಪೇಟಿಎಂ ಅದೇನೋ ಹೇಳ್ತಾರಲ್ಲ ಯಪ್ಪ ಅದು ನಂಬರ್ ಕಳಿಸ್ತೀವಿ ನೀವು ಹಾಕ್ಬಿಟ್ರಿ ಇಬ್ರು ಸೇರ್ಕೊಂಡು ಆಯ್ತು ಸರ್ ಎಷ್ಟಾಗತ್ತೆ ಅಷ್ಟು ಹಾಕ್ತೀವಿ ಸರ್ ನನ್ ಮಗ ಪಾಪಿ ಫೋಟೋಗ್ರಾಫರ್ ತಕೊಂಬಂದಿದ್ರಿ ಕಣವ ತಕೊಂಬಂದು ಯಾವ ಸ್ಟುಡಿಯೋದಲ್ಲವ ಅಲ್ಲೇ ಕೂರ್ಸ್ಕೊಂಡಿದ್ದೀನವ ನಾನು ಕೊಡ್ತೀನಿ ಕೇಳೋ ಅವ್ರ ಜೊತೆ ಮಾತಾಡವ ಬರೆಯೋ ಮುಚ್ಚ ನೀವು ತಕ್ಕೊಳಕ್ಕೆ ನಮ್ದೆಲ್ಲ ಕಿತ್ಕೊಂಡು ಹೋಗ್ಬೇಕ ನೀವು ಗುನ್ನಂಗ್ ಬಂದ್ಬಿಟ್ಟು ತಕೋಗಿದ್ರಲ್ಲ ಎಲ್ಲ ಹಲೋ ಸ್ವರ ನಾನು ಇದೇನಿಲ್ಲ
ನಾವೇನೋ ಸ್ವಲ್ಪ ಹಾಕೋಣ ಬಿಡಿ. ಕಾಂಪನ್ಸೇಷನ್ ಕೇಳ್ತಾ ಇದಾರೆ 50,000. ಹಲೋ, ಏನ್ ಮಾಡ್ಬೇಕು? ನಾನು ಇನ್ನೇನ್ ಮಾಡ್ಬೇಕು ಹೇಳಿ? ನಾನು ಇನ್ನೇನ್ ಮಾಡಕ್ಕಾಗುತ್ತೆ ಅವ್ರಿಗೆ? ನಾನು ನಿಜಾನೇ ಹೇಳಿದ್ದು ಅವ್ರಿಗೆ. ಈಗ 50,000 ಕಾಂಪನ್ಸೇಷನ್ ಕೇಳ್ತಿದಾರಲ್ಲ, ಏನ್ ಮಾಡೋದು? ಎಲ್ಲ ನೀವ್ ಹೇಳಿ, ನಾನು ಏನ್ ಮಾಡ್ಬೇಕು? ಅವ್ರನ್ನ ಮಾತಾಡ್ ಕನ್ವಿನ್ಸ್ ಮಾಡಿ ಮಾಡಿ. ಇನ್ನೆಷ್ಟು ಕನ್ವಿನ್ಸ್ ಮಾಡ್ಲಿ ಅವ್ರಿಗೆ? ಹೇಳ್ತಾ ಇದ್ರಲ್ಲ, ಸರಿ ಕೊಡಿ, ಏನೋ ಓದ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮತ್ತೆ. ಏನವ ನನ್ನ ಗೂಬೆ ಹತ್ತರ ನೋಡ್ತಾನವನು. ಇಲ್ಲ ಸರ್, ಆತರ ಏನು ಯಾರನ್ನು ಕೆಡೆಯಾಗಂತೂ ನೋಡಲ್ಲ ಸರ್. ಹಳೆ ಬಟ್ಟೆ ಹಾಕೊಂಡು ಬಂದ್ಬಿಟ್ರೆ ಕಳ್ತನ ಕಾಣಿಸ್ತು. ಎಲ್ರು ಮಾಡ್ತಿರೋದು ಅರ್ಥ ಆಗುತ್ತೆ ನನ್ಗೂ. ಏನ್ ಮಾಡ್ತಿರೋದು ಸರ್? ಏನ್ ಮಾಡ್ತಿರೋದು? ನಾನು ಓದ್ತಿರೋಳು ಸರ್. ಗೊತ್ತವ, ಅದಿಂದೆಲ್ಲ ಹಿಸ್ಟ್ರಿ ತಗೊಂಡವ, ನಾನು ಕೇಳಿ ನೋಡ್ತಾನೆ ಮನೆ. ಹೌದು ಹೌದು. ಒಂಟ ಬಿಡವ ನಡೆಯೋಣ, ಮನೆ ಹತ್ರ ಏನೇ ಆಗ್ಲಿ ಮನೆ ಹತ್ರ ತಗೊಂಡ್ಬಿಡೋಣ. ನಿಮ್ ಕಾಲೇಜ್ ಅಡ್ರೆಸ್ ತಗೊಂಡಿವ್ನಿ. ಅದ್ಯಾವ್ದೋ ಕ್ಯಾಟ್ ಬೆಂಗಳೂರು ಬೊಮ್ಮನಳ್ಳಿದ ಎಲ್ಲ ನಾನು ಇನ್ಫಾರ್ಮೇಶನ್ ತಗೊಂಡು ನಾನು ಇವತ್ತು ಕಂಪ್ಲೇಂಟ್ ಕೊಟ್ಟದೆ ಅಂತ ತೀರ್ಮಾನ ಆಗ್ಬಿಟ್ಟಿದೆ ಕಣವ. ಇಲ್ಲ ಅಣ್ಣ, ಹೊಸಿ ಮೆತ್ತ ಮಾತಾಡ್ತಾವ, ಅದೇನು ಹೊಸಿ ಮಾಡ್ಕೊ ಕೇಳ ಹೇಳವ ಹೇಳವ. ಇಲ್ಲ ಸರ್, ಅದನ್ನೇ ಹೇಳ್ತಿರೋದು. ನೀವು ಅಂದ್ರೆ ನಿಮ್ಗೆ ಎಷ್ಟ್ ಬೇಕು ಅಂತ ನಮ್ಮ ಹತ್ರ ಕೇಳಿದ್ರೆ ನಾವು ದುಡ್ಡುಗೋಸ್ಕರನೇ ಹೀಗೆಲ್ಲಾನು ಮಾಡ್ತಿರೋದು ಸರ್. ಸೊ ಇರೋದನ್ನೇ ಯೂಸ್ ಮಾಡ್ಕೊಂಡ್ ಮಾಡ್ಬೇಕು. ತಪ್ಪಾಯ್ತು ಅಂತ ನನ್ ಮನ್ಸಾರೆ ನಾನೇ ನಿಮ್ ಮಗಳಕ್ಕೆ ನಾನು ಕೇಳ್ತಾ ಇದ್ದೀನಿ. ಮಗಳು ಅನ್ಬಿಡಕನವ, ಒಬ್ಳು ಮಗಳನ್ನ ಮದ್ವೆ ಮಾಡ್ಬಿಟ್ಟೆ ನಾನು ಹಿಂಗೆ ಹೊಟ್ಟೆ ಹೊರ್ಕೊಂಡು ಸಾಲ ಬಡ್ಡಿ ಕಟ್ಕೊಂಡು ಸತ್ತೋಯ್ತಾ ಇದ್ದೀನಿ. ನೀನು ಮಗಳು ಅಂದ್ರೆ ನೀನು ಮದ್ವೆ ಮಾಡಿಸಿ ನಾನು ಎಲ್ಲಿ ಸಾಲಕ್ಕೆ ಹೋಗ್ಲಿ ಕಣವ. ಅಣ್ಣ ಸಾಕು ಅಣ್ಣ, ಎಷ್ಟಣ್ಣ ಸುಮ್ಮನೆ ಆಯ್ತು, ನನಗೂ ಒಳ ಬರ್ತದೆ. ಅಲೋ ಅವ ಈಗ ನಾನು ಕೆಲ್ಸಕ್ಕೆ ಹುಡುಕ್ತಾ ಇದೀನಿ ಸರ್. ನನ್ನ ಹತ್ರನೂ ಇಲ್ಲ ಸರ್ ದುಡ್ಡು. ಬಂದ್ಬಿಡವ ನಮ್ ತೋಟಕ್ಕೆ. ಬರ್ತೀನಿ ಸರ್, ಕೆಲ್ಸ ನಿಮ್ ತೋಟಕ್ಕೆ ಬರ್ತೀನಿ. ಬಂದ್ಬಿಡವ, ಕೊಡ್ತೀನಿ. ದಿನ ಒಂದು ನೋವು ಮಾಡ್ಕೋ. ಏನೋ ದುಡ್ಡು ಬೇಡ, ನನ್ನ ಬೇಕಾದ್ರೆ ಕೆಲಸ ಮಾಡಿ ಕೊಟ್ಬಿಟ್ಟು ಹೋಗ್ತೀನಿ. ಆ ತರ ನಿಯತ್ತಿಂದ ನಮ್ಮ ಅಪ್ಪ ಅಮ್ಮ ನನ್ ಸಾಕಿರೋರು ಸರ್. ನನ್ಗೂ ಗೊತ್ತು ಸರ್, ನಮ್ಮ ಅಪ್ಪ ಅಮ್ಮ ಎಲ್ಲ ಹಳ್ಳಿಯಿಂದಾನೇ ಬಂದಿರೋದು, ಎಲ್ಲಾ ಕಟ್ಕೊಂಡು ನೀವೇ ಬಂದಿರೋದು. ನೀವು ನಂಗೆ ಗೊತ್ತಾಗ್ತಿದೆ. ನೀನ್ ಹೇಳ್ಬೇಡಕ್ಕವ, ನೀನ್ ಹೇಳ್ಬೇಡ, ಸುಮ್ಮನೆ ಆಯ್ತು. ಇಲ್ಲ ಸರ್, ಅಂದ್ರೆ ಅವ್ರು ಹೇಳ್ತಿದ್ದಾರೆ 50,000 ನಾನು ಇಲ್ಲಿಂದ ತರ್ಲಿ ಸರ್. ನಾನು ಕಳ್ಕೊಬೇಕಾಗುತ್ತೆ ನನ್ನ ಲೈಫ್. ಅಕ್ಕ ಬರ್ಬೇಡಿ, ಫೋನ್ ಪೇ ಅದೇನೋ ಅಂತಾರಲ್ಲ ಕಳ್ಸಿ ಅದ್ರಲ್ಲಿ. ಅಲ್ಲ ಸರ್, ಫೋನ್ ಪೇ ಅಲ್ಲ ಸರ್, ದುಡ್ಡು ಬೇಕಲ್ವಾ ಸರ್? ದುಡ್ಡು ಇದ್ದಿದ್ರೆ ನಾನೇ ಕೊಡ್ತಿದ್ದೆ ಸರ್, ಮಾತಾಡೋದಲ್ಲ. ದುಡ್ಡು ನನ್ನ ಹತ್ರ 50 ಲಕ್ಷ ನಿಜವಾಗ್ಲಲ್ಲ, 1 ಲಕ್ಷ ಇದ್ರು ಕಳಿಸ್ಬಿಡ್ತಿದ್ದೆ. ನೀವು ಕೇಳಿ, ನಾನು ಓದಿ ಸಂಪಾದನೆ ಮಾಡ್ಬೇಕು ಅಂತ ಏನೋ ಮಾಡಕ್ ಬರ್ತಿರ್ಬೋದು ಸರ್ ನಾನು. ಈಗ ಈ ಬಡವರು ನಾವು ಈ ಗೇಮೆ ಗದ್ದೆಲಿ ಗೇಮೆ ಮಾಡೋರು ನಾವು. ನನ್ಗೊಬ್ಬ ಮಗ ಅವನೇ, ಅವನ್ ಚೆನ್ನಾಗವನೆ. ಮದ್ವೆ ಆಗೈತವ ಸರ್? ಮದ್ವೆ ನಂಗೆ ಲೈಫಲ್ಲಿ ಆಗಕ್ಕೆ ಇಷ್ಟ ಇಲ್ಲ. ನನ್ ಮಗನ ಆಗ್ಬಿಡವ ಒಂದ್ಸತಿನಾದ್ರು. ಅದೇನ್ ಸರ್ ಆಟನ ಸರ್? ಒಂದ್ಸತಿ ಆಗ್ಬಿಡು, ಆಮೇಲೆ ಏನು ಆಟ ಅಲ್ಲಕನವ, ಒಂದ್ಸತಿ ಯಾಕೆ ಚೆನ್ನಾಗಿರಿ ನೀವು. ನಿಮ್ದೇ ಆ ತೋಟ ಕಿತ್ಕೊಂಡಿರಿ. ಫೋಟೋನಾರು ಮಾಡ್ಕೊಳ್ಳಿ, ವಿಡಿಯೋನಾರು ಮಾಡ್ಕೊಳ್ಳಿ. ನನ್ಗೆ ಎಷ್ಟು ದುಃಖ ಆಯ್ತು ಕಣವ. ಅಣ್ಣ ಸುಮ್ಮನಿರೋಣ ಆಯ್ತು. ನಾನು ಯಾರ ಹತ್ರ ನಮ್ಗೆ ಹೇಳ್ಕೊಳ್ಳೋದು ಬೇಡ, JCB ತಗೊಂಡ್ಬಂದು ಎಲ್ಲ ನೆಲ್ಸ ಮಾಡ್ಬಿಡೋ ಬೇಡ. ಮಾಡ್ಬಿಟ್ಟು ನಾವು ಒಟ್ಟಿಗೆ ಏನು ನಾನ ಈಗೇನು ಉಳ್ತೀವಿ, ಎಲ್ಲ ಕಿತ್ಕ ಹೋಯ್ತಾವ್ರಲ್ಲ, ನಾವು ಮಾಡಕ್ ಕಂಡವ್ರು ಉಳ್ತಾವ್ರಲ್ಲಿ. ಇದು ಯಾಕವ, ಏನಾದ್ರೂ ಒಂದ್ ಮಾಡವ, ನೀನು ಒಂದ್ ದುಡ್ಡು ಕೊಡವ, ಇಲ್ಲಾಂದ್ರೆ ನನ್ ಮಗನ್ ಮದ್ವೆ ಆಗವ. ಸರ್ ಇಷ್ಟು ಅಂತ ಕೊಡಕ್ಕಾಗಲ್ಲ ಸರ್, ನನ್ ಕೈಲಿ ಎಷ್ಟು ಕೊಡಕ್ಕಾಗುತ್ತೆ ಅಷ್ಟು ಕೊಡ್ತೀನಿ ಸರ್. ಎಷ್ಟು ಕೊಡ್ತೀವ? ಅವ್ರು 49 ಹಾಕ್ಬಿಡವ. ಏನು ಇಲ್ಲಿ ನಾವು ತರಕಾರಿ ವ್ಯಾಪಾರ ಮಾಡ್ದಂಗ ಆಯ್ತು. ಇಲ್ಲಿ ನಮ್ ತೋಟಕ್ಕೆ ನುಗ್ಗಿಸ್ಕೊಂಡು ನಮ್ಮ ಹೋಗಿ ಕಿತ್ಕೊಂಡು ಎಲ್ಲಾ ಮಾಡ್ಕೊಂಡು ನಾವು ಹುಡಿಕ ಬಂದು ಇಲ್ಲಿ ಹಣ ಬರಲ್ಲ ಬೇಕ ನಮ್ಗೆ. ನಮ್ ತೋಟಕ್ಕೆ ಬಂದು ಅವ್ರು ಕಿತ್ಕೊಂಡೋಗಿ ನಿಮ್ಮ ಅಪ್ಪ ಕಿತ್ಕೊಂಡು ಹೋಗಿದ್ದಾನ, ಇದೇನವ ನೀನ್ ಮಾಡಿ ತಪ್ಪಿಗೆ ನಿಮ್ಮ ಅಪ್ಪ ಯಾಕೆ ಮಾಡ್ತಾನೆ? ನಿಮ್ಮ ಅಪ್ಪ ಕೊಡಂಗಿಲ್ಲ ನನಗೆ, ನೀನೇ ಕೊಡ್ಬೇಕು ಸರ್. ಅದನ್ನೇ ನಾನು ಅಲ್ವಾ ಹೇಳ್ತಿರೋದು. ಎಲ್ಲ ಇನ್ನೊಬ್ರು ಕಿತ್ಕೊಂಡೇನೆ ಏನೋ ಒಂದ್ ಮಾಡ್ತಿರೋದು. ಏನವ್ವ, ಇನ್ನೊಬ್ರು ಕಿತ್ಕೊಂಡ್ರು ತಪ್ಪಾಯ್ತದ ಕಣವ ಅದು. ಸರ್ ತಪ್ಪಾಗುತ್ತೆ ಅಂತಂದ್ರೆ ಮಾಡಕ್ಕೆ ಹಂಗಿರೋದು ಸರ್. ಜೀವನ ಅಂದ್ರೆ ಅದೇ ತಪ್ಪು ಮಾಡ್ಕೊಂಡೇ ಇರೋದ. ಇನ್ನೊಬ್ಬನಿಂದ ಇನ್ನೊಂದು ಶಕ್ತಿ ಕಿತ್ಕೊಂಡೋದಕ್ಕೆ ಒಂದ್ ದೇವ್ರು ಅಂತ ಆಗಿತ್ತು ಸರ್. ಇಷ್ಟು ದೊಡ್ಡ ಮಾತಾಡ್ತೀರಿ, ಬಂದಲ್ಲಿ ಹೂವು ಕದೀತಿರಲ್ಲ, ಏನವ ನೀವು?
ಸರ್ ಅದನ್ನೇ ನಾನು ಹೇಳ್ತಿರೋದು ಸರ್. ಅಲ್ಲಿ ಯಾರಾದ್ರೂ ನಿಜವಾಗ್ಲೂ ಇದ್ದಿದ್ರೆ ನಾವು ಕೇಳ್ಕೊಂಡ್ ನಾನೇ ಹೇಳ್ದೆ ಸರ್, ಕೇಳ್ಕೊಂಡ್ಬೇಕಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಸರ್. ಆಯ್ತು ಸರಿ ಬಿಡು. ಅದಕ್ಕೆ ಅದರ ಮಧ್ಯಕ್ಕೂ ನಾನ್ ಹೋಗಿತ್ತಿದ್ರು ಸರ್ ಅವ್ರಿಗೆ ಹೇಳ್ದೆ, ಯಾವ್ದಾರ ಇನ್ನೇನ್ ಸಚ್ಚಿಡವಾಗಿದ್ರು ಪರವಾಗಿಲ್ಲ ಅಥವಾ ಬಾಡೋಗ್ತಿರೋದು ಪರವಾಗಿಲ್ಲ, ಅದ್ರ ಜೀವನ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನು ಎಲ್ಲ ಕಡೆ ನೋಡ್ಕೊಂಡ್ ಹೋಗಿದ್ದೀನಿ ಸರ್. ಅವ ನಿನ್ ಜೊತೆ ಮಾತಾಡಿ ನನ್ಗೆ ಎಲ್ಲಾ ಕಡೆ ಬೆವ್ರು ಕಿತ್ಕೊಂಡ್ ಬಂದ್ಬಿಡ್ತಾನವ. ಅವ ಹೋಗ್ಲಿ, ನೀನ್ ಏನು ಕೊಡ್ಬೇಡವ, ವರದಕ್ಷಿಣೆ ಕೊಡ್ಬೇಡವ, ನನ್ ಮಗಿನ ಮದ್ವೆ ಆಗ್ಬಿಡು, ಇಷ್ಟು ಕೇಳ್ಕತೀನವ. ಒಳ್ಳೆ ಹುಡುಗನವ ಅವನು, ಡಿಗ್ರಿ ಓದಾನೆ, ಎಲ್ಲ ಬಿಟ್ರು ಮನೆ ಬರ್ತಾನೆ, ಸ್ವಲ್ಪ ರಾತ್ರಿ ಕುಡಿತಾನೆ ಅಷ್ಟೇ. ಅಪ್ಪನ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಎಷ್ಟಿದೆ ಅಷ್ಟು ನಾನು ಹಾಕ್ತೀನಿ ಸರ್. ನಾನು ಇಷ್ಟೇ ಹಾಕ್ತೀನಿ ಅಷ್ಟೇ ಹಾಕ್ತೀನಿ ಅಂತಂದು ಹೇಳಕ್ಕಾಗಲ್ಲ. ಎಲ್ಲಿಗೆ ಹಾಕ್ತೀಯವ? ನಂಗೆ ನಂಬರ್ ಅದು ಕಳಿಸ್ಕೊಡಿ ಸರ್. ನನ್ಗೆ ಈ ನಂಬರ್ ಇವ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಡಿ ಸರ್. ನಾನು ನೋಡ್ಬಿಟ್ಟು ಕಳಿಸ್ತೀನಿ. ಇವ್ನಿಗೆ ಹಂಗೆ ಕಳ್ಸಕ್ಕಾಗಲ್ಲ ಕಣವ, ಇವ್ನು ಇಟ್ಕೊಂಡಿರ್ತೀನಿ, ದುಡ್ಡು ಕೊಟ್ರೆ ಬಿಡೋದು, ಇಲ್ಲ ಅಂದ್ರೆ ಈ ಚಡ್ಡಿ ಬಿಟ್ಬಿಟ್ರು ಹೊರಗೆ ಕಳಿಸ್ಬಿಡ್ತೀನಿ ಕಣವ. ಇಲ್ಲ ಸರ್, ನಾನು ಅವ್ರಿಗೆ ಕೊಡಿ ಸರ್ ಫೋನ್, ನಾನು ಹೇಳ್ತೀನಿ. ಕೊಡ್ತೀನಿ ಕಣವ, ಕೊಟ್ಬಿಟ್ಟು ಮೇಲೆ ತಿರ್ಗಾ ಒಂದೇ ರೋಸ್ಟ್ ಮಾತಾಡ್ಬೇಕಷ್ಟೇ ಕಣವ ನಿನ್ನ ಹತ್ರ. ಹ್ಞೂ ಬರ ಗ್ರೂಪ್ ನನ್ ಮಗನೇ ಹೇಳೋ. ನೋಡ್ಬೇಕು ಹೊರಗೆ ಎಷ್ಟಿದೆ Try to sort it as soon as possible. ನೀವು ಸ್ವಲ್ಪ ಹಾಕಕ್ಕಾಗುತ್ತಾ ಪ್ರೆಸೆಂಟ್ಲಿ? ನೀನ್ ಕಿತ್ತರದಕ್ಕೆ ಅವ್ನು ಹಾಕ್ತಾನೆ ನಾವ. I already gave them 10K. ನಾನು ಎಷ್ಟು ಹಾಕ್ಬೇಕು? That's what you have to talk and negotiate. ಒಂದು ಅವ್ರು ಹಾಕೋ ಇಟ್ ನಾಟ್ ಗೋ ಅಂಟಿಲ್ ಇವಾಗ ಮುಸುಡಿ ಇದೇನವ? ಇದೀನಿ ಸರ್, ಇಲ್ಲ ಇದ್ದೀನಿ. ಒಂದು ನಿಮಿಷ, ನಾನು ಅಪ್ಪ ಅಮ್ಮನ ಜೊತೆ ಅದೇ ಇದನ್ನ ಹೇಳಿ ನಾನು ಹಾಕಿಸ್ಬೇಕಲ್ಲ ಸರ್, ಟೈಮ್ ಆಗುತ್ತೆ. ಇಲ್ಲಿ ಅದ್ರ ಜೊತೆಗೆ ಇರ್ತೀರಾ? ಅದ್ರ ಜೊತೆಗೆ ಅಯ್ಯೋ ನಾನು ಇರ್ತೀನಿ, ಉಳಿಸ್ಕೊತೀಕನವ. ನಿಮ್ಮ ಅಪ್ಪ ಅಮ್ಮನ ಜೊತೆ ದುಡ್ಡು ಜೊತೆ ಮಾತಾಡ್ಬಿಟ್ಟು ನನ್ನ ಮಗಂದು ಮದುವೆ ಮಾಡಿಸ್ಬಿಡ್ತೀನಿ, ಅದು ಮಾತಾಡ್ಬಿಡವ. ಸರ್ ಮದುವೆ ನನ್ಗೆ ಆಗಕ್ಕೆ ಇಷ್ಟ ಇಲ್ಲ ಸರ್. ನಾನು ಯಾಕೆ ದೇವ್ರ ಲೈಫ್ ನನ್ಗೆ ಇಷ್ಟನಲ್ಲ, ನಿನ್ ಜೊತೆ ಮದುವೆ ಮಾಡ್ಸಕ್ಕೆ. ನಿನ್ ಫೋಟೋ ನೋಡಿದ್ದೀನಿ, ಚೆನ್ನಾಗಿದೆ ನೀನು, ನನ್ ಮಗನಿಗೆ ಸೂಟಬಲ್ ಆಯ್ತದೆ. ಮದುವೆ ಮಾಡಿಸ್ತಾರ ಸರ್? ಮತ್ತೆ ಮದುವೆ ಮಾಡಿಸ್ತಾರ? ನಿಮ್ಗೆ ಆ ತೋಟ ಇಷ್ಟ ಆಯ್ತು, ನಿಮ್ಗೆ ಆ ತೋಟ ಇಷ್ಟ ಆಯ್ತು ಅಂತ ನಿಮ್ ಪಾಡಿ ನೀವು ಬಂದ್ಬಿಟ್ರಿ. ಹಂಗೆ ನೀನ್ ಇಷ್ಟ ಆಯ್ತು ಅಂತಂದ್ರೆ ನನ್ ಮಗನ್ ಕೊಡ್ಬಾರ್ದೆ ಸರ್? ಅದನ್ನೇ ನಾನು ಸರ್ ಕೊಡಿ ಸರ್, ನಿಮ್ ಮಗನ್ ಕೊಡಿ, ಏನೂ ಆಗಲ್ಲ ಲೈಫ್ ಅಲ್ಲಿ, ಬೇರೆ ಏನೂ ಆಗಲ್ಲ. ನಿಮ್ ಮಗನ್ ತರನೇ ಇರ್ತಾನೆ, ನಾನ್ ತರನೇ ಇರ್ತೀನಿ. ರೈತರ ಮಕ್ಳಿಗೆ ಎಣ್ಣೆ ಕೊಡ್ತಾ ಇಲ್ಲ ಕಣವ. ಯಾಕವ ರೈತ ಅವ ಒಂದ್ ಮಾತು ಹೇಳವ, ನನ್ ಮಾತು ಕೇಳವ. ಹೆಣ್ಮಕ್ಳು ಜೀವನದಲ್ಲಿ ಮದ್ವೆ ಆಗ್ಬಿಟ್ರೇನೋ ದೊಡ್ಡ ಇದಲ್ಲ ಸರ್ ಅದು. ಹೊಸಿ ನನ್ ಮಾತು ಕೇಳ್ತೀಯವ? ನೀನ್ ನನ್ ಹೇಳ್ದೆ ಅಲ್ವಾ, ನಮ್ಮ ಅಪ್ಪ ಅಮ್ಮನ ಜೊತೆ ಇಲ್ಲೇ ನಿಮ್ ಮುದ್ದೆನೆ ಮಾತಾಡ್ಕೊಂಡು ಒಂದ್ 10-20 ನಿಮಿಷ ಕೊಡಿ. ಮಾತಾಡಿದ ತಕ್ಷಣ ಅವ್ರು ಹಾಕಿದ ತಕ್ಷಣ ನಾನು ನಿಮ್ಗೆ ಕಳಿಸ್ತೀನಿ ದುಡ್ಡು. ಒಂದ್ ಮಾತು ಹೇಳನವ, ಒಂದ್ 20,000 ಕಳಿಸ್ತೀನಿ ಸರ್. ನನ್ ಕಡೆಯಿಂದ ಅಷ್ಟೇ ಆಗೋದು ಸರ್ 20,000. ಅವ್ರು 10,000 ಕೊಟ್ಟಿದಾರಂತೆ, ನನ್ನ ಕಡೆಯಿಂದ 20,000 ಅಷ್ಟೇ ಆಗೋದು ಸರ್. ಏನೇನ್ ಸೇವಿಂಗ್ಸ್ ಮಾಡಿದೀನಿ ಅದೆಲ್ಲ ಕೊಡ್ತೀನಿ ಸರ್. ಆಯ್ತು ಕಣವ, ತುಂಬಾ ಕಷ್ಟಪಟ್ಟಿದ್ದೆ ನೀನು, ನಿನ್ಗೂ ಒಳ್ಳೇದಾಗ್ಲಿ ಕಣವ, ನಮಗೂ ಒಳ್ಳೇದಾಗ್ಲಿ ಕಣವ. ಅದಕ್ಕಿಂತ ಜಾಸ್ತಿ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮಗ್ ಆಮೇಲೆ ನನಗ್ ಗೊತ್ತಿಲ್ಲ ಸರ್ ಏನ್ ಮಾಡ್ಬೇಕು. ನಮ್ಮ ಅಪ್ಪಂಗೆ ಹಾರ್ಟ್ ಪೇಷಂಟ್, ಶುಗರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ರೀಸೆಂಟ್ಲಿ. ಅಲ್ಲಿ ಕೊಟ್ಟಿದ್ದೆ. ಬರೀ ಜೀವನ ಬರೀ ಇದ್ರಲ್ಲೇ ಪರದಾಟದಲ್ಲಿ ಏನೋ ಮಾಡ್ಬೇಕು, ದುಡ್ಡು ಬರ್ಬೇಕು ಅನ್ನೋ ತರಾನೇ. ಅಷ್ಟೊಂದು ಕಷ್ಟ ಅಂದ್ರೆ ನಾನೇ ಕೊಟ್ಬಿಡ್ತೀನಿ ಕಣವ, ತೋಟ ಮಾರ್ಬಿಟ್ಟು. ಅಷ್ಟೊಂದು ಕಷ್ಟ ಆಯ್ತಾ? ಏನು ಬೇಡ ಸರ್, ಎಲ್ರದ್ದು ಅವರ ಜೀವನದಲ್ಲಿ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಈಗ ನಿನ್ನೋ ಕೇಳ್ದಕ್ಕನವ, ನನ್ನ ಕೇಳಮ್ಮ. ಗೌರ್ಮೆಂಟ್ ಕೆಲಸ ಐತೆ ಅವನಿಗೆ, ನೀನೊಂದು ಹೆಣ್ಣವ, ಬಾವ ಮದುವೆ ಆಗು. ಕೊಡಿ ಸರ್, ಅಪ್ಪ ಅಮ್ಮ ಮಾತಾಡಿ. ಈಗ ಕಡೆಗೆ ನಮ್ಮ ಅಣ್ಣ ಒಂದ್ ಮಾತು ಹೇಳ್ತಾನೆ, ಅದ್ ಕೇಳಿಸ್ಕೊಂಡ್ಬಿಟ್ಟು ಇಟ್ಬಿಡವ, ಓಕೆನಾ? ತಗೊಳ್ಳೋ. ಹಲೋ, ಹೇಳಿ ಸರ್. ಇವಾಗ ನಿಮ್ಮ ಅಪ್ಪ ಅವನಿಗೆ ಮಾತು ಹೇಳಿದ್ರೆ ಉಗಿಯಕ್ಕಿಲ್ವೇನವ? ಸರ್ ಉಗಿಯೋದಲ್ಲ ಸರ್, ಅವ್ರು ಅರ್ಥ ಮಾಡ್ಕೊಳ್ಳೋದು ಸರ್. ನಮ್ಮ ಅಪ್ಪ ಅಮ್ಮ ಅವರು ಮಾಡಿದ್ರು ಅರ್ಥ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೂ ಅರ್ಥ ಆಗುತ್ತೆ. ಸರಿ ಕರೆಕ್ಟು, ಬಟ್ ನಾವು ಈಗ ಒಂದ್ ಮಾತು ಹೇಳ್ತೀವಿ, ಅದನ್ನ ಕರೆಕ್ಟಾಗಿ ನೀನು ನೀಟಾಗಿ ಅರ್ಥ ಮಾಡ್ಕೊಳವ. ಹೇಳಿ ಸರ್, ಹೇಳಿ. ಆಯ್ತಾ? ಹೊಸಿ ಮನ್ಸು ಗಟ್ಟಿ ಮಾಡ್ಕೋ ಹೊಸಿ. ಹೇಳಿ ಸರ್, ಹೇಳಿ. ಹೇಳೋಣ ಹೇಳಿ ಸರ್. ಅಣ್ಣ ಅಳ್ಬೇಡ ಬಿಡೋಣ, ಎಲ್ಲೊಂದೇ ಇರ್ಬರ್ತದೆ ಕಲ್ಲ.
ಹೇಳಿ ಸರ್. ಹೇಳೋದೇನಪ್ಪ ಅಂದರೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದು ಒಬ್ಬರ ಹೆಸರು ತರಂಗ ವಿಶ್ವ ಅಂತ, ಇನ್ನೊಬ್ಬರ ಹೆಸರು RJ ಸುನಿಲ್ ಅಂತ. ಹೇಳಿ ಸರ್. ಇನ್ನೇನು ಹೇಳೋದು? ಬಲಿಕ ಬಕ್ರ ಆಗಿದ್ಯಾ ಅಂತ ಇಬ್ರು ನೇರವಾಗಿ ಹೇಳಿದ್ರು. ಅದು ಕೇಳಿಸ್ಕೊಂಡು ನೀನು ಸ್ವರಶ್ರೀ ನಿಮ್ಮ ಸಚಿನ್ ಥಾಮಸ್ ಅವರು ನಮ್ಗೊಂದು ಡೀಲ್ ಕೊಟ್ಟಿದ್ರು. ನಾವು ಸ್ಟುಡಿಯೋಲ್ಲ ಇದ್ವಿ, ಒಂದು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ವಿ ನಾವಿಬ್ರು ಸೇರಿ. ಆಮೇಲೆ ಇನ್ನೇನು ಮದುವೆ ವಿಷಯ ಬಂದ್ಬಿಟ್ವಿ. ಮದ್ವೆ ಹಾಕಿ ಮಕ್ಕಳು ಮಾಡಿನೂ ಕೊಟ್ಬಿಟ್ಟಿದ್ದೆ, ಬಟ್ ಪ್ರೀತಿ ಅಂತೂ ಆಗ್ತಾ ಇದ್ದಿಲ್ಲ ಲೈಫಲ್ಲಿ. ಬಟ್ ನಿಜವಲ್ಲೂ ನಿಮ್ಮ ಒಂದು ಒಳ್ಳೆ ಮನ್ಸಿದೆಯಲ್ಲ, ಸಖತ್ ಇಷ್ಟ ಆಯ್ತು ಕಣ್ರಿ. ನಾವು ಸೇವಿಂಗ್ಸ್ ಮಾಡೋದು ಒಳ್ಳೆ ಮನ್ಸನ್ನ ಕೆಟ್ಟ ಮನ್ಸ್ ಮಾಡೋದಕ್ಕೆ ನೀವ್ ಏನೇನ್ ಪ್ರಯತ್ನ ಪಡ್ಬೇಕೆಲ್ಲ ಪಡ್ತೀವಿ. ಆದ್ರೂ ನಿಮಗ್ ನಾನೇನೋ ಕೆಟ್ಟದ್ ಮಾಡ್ಲಿಲ್ಲ, ಒಳ್ಳೇದನ್ನೇ ಹೇಳಿದ್ದು ನಿಮ್ಗೆ. ಹೌದೌದೌದು, ಖಂಡಿತ ನೀವು ತುಂಬಾ ಒಳ್ಳೆಯವರು ಬಿಡ್ರಿ. ನಾವು ತುಂಬಾ ಕೆಟ್ಟವ್ರ ಹಂಗಾರೆ? ಕೆಟ್ಟವ್ರು ಅಂತ ಹೇಳ್ತಿಲ್ಲ ಸರ್, ಕೆಟ್ಟತನ ಮಾಡಿಸ್ತಾರೆ ಜನರು, ಅದನ್ನೇ ಮಾಡ್ತಿರೋದು ಎಲ್ರು. ದೇಶ ಪೂರ್ತಿ ಅದನ್ನೇ ಮಾಡ್ತಿರೋದು, ಒಳ್ಳೆತನನ ಕೆಡಿಸ್ತಾರೆ, ಸಾಯಿಸ್ತಾರೆ ಈ ತರ ಮಾಡ್ಬಿಟ್ಟು. ಬಟ್ ಫುಲ್ ಅವ್ರು ಅಳ್ತಾ ಇದ್ ನೋಡ್ಬಿಟ್ಟು ನಮ್ ತರಂಗ ಅವ್ರು ಏನಪ್ಪ ಬಿಕ್ಕಿ ಬಿಕ್ಕಿ ಇಷ್ಟೊಂದು ಹತ್ತಿದ್ ನೋಡ್ಬಿಟ್ಟು ನೀವು ಇಷ್ಟೊಂದು ಇಂಪ್ರೆಸ್ ಆಗ್ಬಿಟ್ರಲ್ಲ, ಹೆಂಗೆ? ಇಂಪ್ರೆಸ್ ನಾನು ಇಂಪ್ರೆಸ್ ಎಲ್ಲ ಅದೇ ಅಂತ ಹೇಳ್ದೆ. ಅಲ್ಲ ಅಳ್ಬೇಡಿ ಸುಮ್ನೆ ಅಳ್ಬೇಡಿ ಸುಮ್ನೆ ಸಮಾಧಾನ ಮಾಡಿದ್ರಲ್ಲ. ನಾನ್ ಸತ್ರು ಅಳ್ತಿರೋ ಹುಡ್ಗಿನ. ತಪ್ಪು ಮಾಡಿದ್ರೆ ತಪ್ಪು ಮಾಡಿದೀನಿ, ಅದನ್ನ ಒಪ್ಕೋತೀನಿ, ತಲೆ ಬಗ್ಗಿಸ್ತೀನಿ. ತಪ್ಪು ಮಾಡಿಲ್ಲ ಅಂತಂದ್ರೆ ನಾನು ಯಾವ್ದೇ ಕಾರಣಕ್ಕೂ ಅಳಲ್ಲ. ಸಾಯೋ ತನಕ ನಾನು ಅದನ್ನೇ ಸಾಧಿಸ್ಕೊ ಬರ್ತೀನಿ, ತಪ್ಪು ಮಾಡಿಲ್ಲ ಅಂತ. ನನಗೆ ಯಾರು ನನ್ನ ಜೊತೆಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ಅಮ್ಮ ಹುಟ್ಟಿದ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಪರವಾಗಿಲ್ಲ. ಎನಿ ಹೋಮ ಸ್ವರಶ್ರೀ ಅವರೇ ತುಂಬಾ ಧನ್ಯವಾದಗಳು. ಸ್ವರಶ್ರೀ ಅದೇನೆ ಸ್ವರಶ್ರೀ ಅವರೇ ಅಂತ ಹೇಳಿದ್ದು. ನಿಮಗೆ ಧನ್ಯವಾದಗಳು. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಲಿಕ ಬಕ್ರ ಆಗಿದ್ದೀರಾ. ನಿಮ್ಮಿಂದ ಅಟ್ಲಾಸ್ಟ್ ಒಂದು 100 ಜನ ನಗ್ತಾರೆ, ಖುಷಿ ಪಡ್ತಾರೆ. ಅಟ್ಲೀಸ್ಟ್ ನಿಮ್ಮಿಂದ ಇನ್ನೊಬ್ಬರ ನಗುಮುಖನ ನಾವೆಲ್ಲರೂ ನೋಡ್ಬೋದು. ನಿಮಗೆ ಏನಾದರೂ ನಾವು ನಮ್ಮ ಕಡೆಯಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸರ್ ನೋವಾಗಿದ್ದಕ್ಕೆ ಕಾಸು ಕೊಡಲ್ಲ ಈಗ? ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತೀನಿ. 1 ಲಕ್ಷ ಹಾಕ್ಬಿಡಿ ಸರ್, 50,000 ರೌಂಡ್ ಫಿಗರ್. ತಾಮಸ್ಸು ಬಹಳ ಫೇಮಸ್. ಓಕೆ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ತಾಮಸ್ಗೆ ಏನು ಮಾಡಬೇಡಿ ಆಯ್ತಾ? ತಾಮಸ್ ಗೊತ್ತಿದೆ ಫೋನ್. ಅಂಡ್ ಈ ಎಪಿಸೋಡ್ ಮಾತ್ರ ನಂಗೆ ತುಂಬಾ ಖುಷಿ ಆಯ್ತು. ಹೌದಾ? ಅಂಡ್ ಸ್ವರಶ್ರೀ ಬಹಳ ಎಮೋಷನಲ್ಲು ಸಿಕ್ಕಾಬಟ್ಟೆ. ಆಮೇಲೆ ನಂದು ಪರ್ಫಾರ್ಮೆನ್ಸ್ ನೋಡಿರ್ಲಿಲ್ಲ. ಚೆನ್ನಾಗ್ಬಿಟ್ರಿ ಅಲ್ವಾ? ಸಗದಾಯ್ತಲ್ಲ ಇದು. ನಮಗೆ ಖುಷಿ ಆಯ್ತು. ಇದು ವೀಕ್ಷಕರಿಗೆ ಎಷ್ಟು ಖುಷಿ ಆಗುತ್ತೆ ನೋಡ್ಬೇಕು. ನಿಮ್ಮ ವ್ಯೂಸು ಹಾಗೆ ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಲೈಕ್ಸು, ನಿಮ್ಮ ಕಾಮೆಂಟ್ಸು ನಮ್ಮ ಎಡಿಟ್ ಫಿಲ್ಮ್ ಫ್ಯಾಕ್ಟ್ರಿಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನನ್ನ ಕಡೆಯಿಂದ ನಾನು ನಮಸ್ಕರಿಸ್ತಾ ಮತ್ತೆ ಇವರು ನಿಮಗೇನು ಹೇಳ್ತಾರೆ ಕೇಳೋಣ. ಸೊ ನಿಮಗೂ ಕೂಡ ಮತ್ತೊಮ್ಮೆ ನಾನು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ಮುಂದಿನ ಎಪಿಸೋಡ್ ನಾವು ಇಬ್ಬರು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಟಾಟಾ ಬಾಬಾಯ್, ಯು ಟೇಕ್ ಕೇರ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.